ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನಮ್ಮ ಇಂಡಿಯಾ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟೆ ಬಿಡ್ತು. ಅದು ಯಾರು ಕೂಡ ಇತ್ತಂದ್ರ ನಾಳೆ ಆಸ್ಟ್ರೇಲಿಯಾ ಕೂಡ ಅವನವನು ಸೆಮಿಫೈನಲ್ ಮ್ಯಾಚ್ ಐತಿ. ಕೆಟ್ಟ ತಿಂಡಿಗೆ ತಿಂಡಿ ಪಾದ ಇದು. ಇಂಡಿಯಾ ಪಾಕಿಸ್ತಾನ ಒಂದು ಬೇರೆ ಥರ ತಿಂಡಿ ಇತ್ತಂದ್ರ ಈ ಆಸ್ಟ್ರೇಲಿಯಾ ಕೂಡ ಒಂದು ಬೇರೆ ತಿಂಡಿ ಇತ್ತಂದ. ಅದ್ರ ಬಗ್ಗೆ ಮತ್ತೆ ಮುಂದೆ ಮಾತಾಡೋಣ ಅಂತ. ನಿನ್ನೆ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಮ್ಯಾಚ್ ಇತ್ತು. ಅದರ ಸಂಕ್ಷಿಪ್ತ ಹೇಳಿ ಮುಗಿಸ್ಬಿಡೋನು. ಫಸ್ಟಿಗೆ ಟಾಸ್ ಗೆದ್ರು ನೋಡ್ರಿ. ಅಷ್ಟು ಇಂಪಾರ್ಟೆಂಟ್ ಏನು ಇರಲಿಲ್ಲ ಮ್ಯಾಚ್. ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ ಇನ್ನೇನು ಇದು ಗೆದ್ರ ನಾವು ಸೆಮಿಫೈನಲ್ಗೆ ಹೋಗ್ತೀವಿ, ಸೋತ್ರ ನಾವು ಹೊರಗೆ ಹೋಗ್ತೀವಿ, ಈ ಥರದ್ದು ಏನು ಇಂಪಾರ್ಟೆಂಟ್ ಇರಲಿಲ್ಲ. ಬಟ್ ಯಾವ ರೀತಿ ಇತ್ತಂದ್ರೆ ನಮ್ಮ ಇಂಡಿಯಾ ಮ್ಯಾಚ್ ಗೆದ್ರ ಅಂದ್ರೆ ಸೆಮಿಫೈನಲ್ ಆಸ್ಟ್ರೇಲಿಯಾ ಕೂಡ ಆಡ್ತೈತೆ. ಅಕಸ್ಮಾತ್ ನಮ್ಮ ಇಂಡಿಯಾ ಮ್ಯಾಚ್ ಸೋತ್ರ ಅಂದ್ರೆ ಸೌತ್ ಆಫ್ರಿಕಾ ಕೂಡ ಆಡ್ತೈತೆ ಅನ್ನುವಂಥದ್ದು ಇದೆ. ಯಾಕಂದ್ರೆ ಎ ಮತ್ತು ಬಿ ಈ ಕಡೆ 4 ಟೀಮ, ಆಚಿಗೆ 4 ಟೀಮು ಮಾಡಿದ್ರು ಇವರು ICCದವರು. ಈಗ ಈ ಕಡೆ 2 ಸರಳ ಹೋಗ್ಯಾವ, ಆ ಕಡೆ ಸರಳ 2 ಹೋಗ್ಯಾವ. ಅದಕ್ಕೆ ಒಂದು ನಿನ್ನೆ ನ್ಯೂಜಿಲ್ಯಾಂಡ್ ಕೂಡ ಅಷ್ಟು ಮ್ಯಾಚ್ ಇತ್ತು. ಫಸ್ಟ್ ಟಾಸ್ ನ್ಯೂಜಿಲ್ಯಾಂಡ್ದವ್ರು ಗೆದ್ರು. ನಾವು ಬಾಲಿಂಗ್ ಹಾಕ್ತೀವಿ, ಅವ್ರಿಗೆ ಅಷ್ಟು ಬ್ಯಾಟಿಂಗ್ ಕಳಿಸಿ ಹೊತ್ತು ಬಾಲಿಂಗ್ ಹಾಕ್ಲಾಕ ಬಂದ್ರಿಪ್ಪ ನಮ್ಮ ಪ್ಲೇಯರ್ಗಳು. ಸ್ಟಾರ್ಟಿಂಗ್ ರೋಹಿತ್ ಶರ್ಮಾ, ಗಿಲ್ ಅವರು ಬಂದರು. ಗಿಲ್ ಅವರು ಎಲ್ಲಿ ಬಿ ಔಟ್ ಆದರು. ಈ ಕಡೆ ರೋಹಿತ್ ಶರ್ಮಾ ಸಾಹೇಬ್ರು ಔಟ್ ಆದರು. ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಫುಲ್ ಫಾರ್ಮ್ದಾಗ ಬಂದಿತ್ತು. ಯಾಕಂದ್ರೆ ಹಿಂದಿನ ಮ್ಯಾಚ್ ಸೆಂಚುರಿ ಹೊಡೆದ್ರಲ್ರಿ, ಈ ಮ್ಯಾಚ್ ಏನೋ ಒಂದು ಚಲೋ ಸ್ಕೋರ್ ಮಾಡ್ತಾರೆ ಅಂತೇಳಿ ನಮಗೆ ಒಂದು ನಿರೀಕ್ಷೆ ಇತ್ತು. ನಿರೀಕ್ಷೆ ಸಹಜ ಇರ್ತೈತಲ್ರಿ, ಅದೇನು ಹೊಸದ ಅಲ್ಲ. ಅಂಥದ್ರಾಗ ಭಾಬಿ ಅವ್ರು ಬಂದಾರೆ ಮ್ಯಾಚ್ ನೋಡಾಕ. ಕಾಕಾ ಹುರುಪ್ನ್ಯಾಗ ಹೊಡಿಲಾಕತ್ತಿದ್ರು. ಅಂಥದ್ರಾಗ ಅವನ ಸ್ಲೀಪದಾಗ ಒಂದು ಕ್ಯಾಂಡಿಡೇಟ್ ಇತ್ತು ರೀ, ಫಿಲಿಪ್ಸ್. ಏನು ಕ್ಯಾಚ್ ರೀ, ಮೆಚ್ಚಬೇಕು ಅವ್ನ ಕ್ಯಾಚಿಗೆ. ಒಂದು ದೊಡ್ಡ ಸೆಲ್ಟ್ ಹೊಡೆದ್ರು ನಾವು ತಪ್ಪಾಗಲ್ಲ. ಆದ್ರೆ ಭಾಳ ಭಾರಿ ಅಂದ್ರೆ ಭಾರಿ ಕ್ಯಾಚ್ ಹಿಡಿದ್ರು. ಹುಚ್ಚಾಗ್ಬಿಟ್ರು ನಾವು. ಸಾಹೇಬರು ಹುಚ್ಚಾದ್ರು, ಆ ಕಡೆ ಬಾಬಿ ಅವ್ರು ಹುಚ್ಚಾದ್ರು. ಅಟ್ಟ ಅಲ್ಲ, ನಾವು ಹುಚ್ಚಾದಿವ್ರಪ್ಪ. ಏನು ಕ್ಯಾಚ್ ರೀ, ನೀರಾಗಿ ಬೆಳಂಗಿಲ್ಲ ಅಂತದ ಮನುಷ್ಯ. ಹಂಗೆ ಸರಳ ಬಿದ್ದು ಕ್ಯಾಚ್ ಹಿಡ್ದ. ಒಂದ ಕೈಯಾಗ ಅದ ಡಾಯ್ ಬಿದ್ದು ಹಿಡ್ದ. ಮೆಚ್ಚಬೇಕ್ರಿ, ಒಳ್ಳೆ ಕ್ಯಾಚ್ ಹಿಡ್ದಾರ. ಆ ಕ್ಯಾಚಿಗೆ ಔಟ್ ಆಗಿ ಹೋದ್ರು. ದಡ 3 ವಿಕೆಟ್ ಹೋಗಾನ. ಏನಪ್ಪ ಇದು ಪರಿಸ್ಥಿತಿ ಅನ್ನೋದ್ರಾಗ ನಮ್ಮ ಶ್ರೇಯಸ್ ಅಯ್ಯರ್ ಸಾಹೇಬರು, ಈ ಕಡೆ ಅಕ್ಷರ ಪಟೇಲ್ ಅವರು. ಏನು ಬ್ಯಾಟಿಂಗ್ ರೀ ಶ್ರೇಯಸ್ ಅಯ್ಯರ್ ಅವ್ರದ್ದು. ಅವ್ರಿಗೆ ಮ್ಯಾಚ್ ಬೇಕು. ಯಾಕಂದ್ರೆ ಈ ನ್ಯೂಜಿಲ್ಯಾಂಡ್ ಕೂಡ ಯಾವಾಗ ಇಲ್ಲ ನಮ್ಮ ಇಂಡಿಯಾದ ಮ್ಯಾಚ್, ಅವಾಗ ಒಳ್ಳೆ ಸ್ಕೋರ್ ಮಾತ್ರ ಪಕ್ಕ ಮಾಡ್ಯಾರ್ರಿ ಶ್ರೇಯಸ್ ಅಯ್ಯರು. ಒಳ್ಳೆ ನ್ಯೂಜಿಲ್ಯಾಂಡ್ ಕೂಡ ಚಲೋ ಐತೆ. ಮತ್ತು ಇಂಪಾರ್ಟೆಂಟ್ ಮ್ಯಾಚ್ ಇದ್ದಾಗ ಮತ್ತು ಶ್ರೇಯಸ್ ಅಯ್ಯರ್ ಅವರು ಚಲೋ ಬ್ಯಾಟಿಂಗ್ ಆಡ್ಯಾರ. ಮೆಚ್ಚಬೇಕು. ನಿನ್ನೆ ಮ್ಯಾಚ್ ನ್ಯೂಜಿಲ್ಯಾಂಡ್ ಕೂಡ ಒಳ್ಳೆ ಸ್ಕೋರ್ ರೀ. ನೋಡ್ರಿ 79 ರನ್ ಹೊಡೆದ್ರು ಅವರು. ಸೆಂಚುರಿ ಆಗೋದ್ರಾಗ ಪಾಪ ಅವ್ರದ್ದು ಮಿಸ್ ಆಯ್ತು. ಆದ್ರೆ ಒಳ್ಳೆ ಬ್ಯಾಟಿಂಗ್, ಚಲೋ ಫಾರ್ಮ್ದಾಗ ಅದಾರ. ಅವ್ರಿಗೂ ಕಂಪ್ನಿ ಕೊಟ್ಟರು ಅಕ್ಷರ್ ಪಟೇಲ್ ಅವರು ಚಲೋ ಬ್ಯಾಟಿಂಗ್ ಆಡಿದ್ರು. ಆಮೇಲೆ ಹಾರ್ದಿಕ್ ಪಾಂಡ್ಯ ಲಾಸ್ಟ್ ನೋಡಿದಾಗ ಅವ್ರು ಒಟ್ಟು ಚಲೋ ಆಡಿದ್ರು. ನಮ್ಮ ರಾಹುಲ್ ಸಾಹೇಬ್ರ ಬಂದವರು, ಅವರು ಹೊಳ್ಳೆ ಹತ್ತಿರ ಏನು ಮಾಡ್ತಾರೆ, ಅವರು ಔಟ್ ಆಗಿಬಿಟ್ರು. 4 ಹೊಡೆದ್ರ ಕರೆ. ಲಾಸ್ಟಿಗೆ ಪಾಂಡ್ಯ ಅವರು ಬಂದರು. ಹಂಗೋ ಹಿಂಗೋ ಮಾಡಿಲ್ಲ. ನಿನ್ನೆ ಸ್ಕೋರ್ 249 ಆಯ್ತು. ಅದೇನು ಭಾಳ ದೊಡ್ಡ ಭಾಳ ಸ್ಕೋರ್ ಏನಲ್ಲ, ಭಾಳ ಕಡಿಮೆ ಸ್ಕೋರ. ಇವು ನಮ್ಮ ಬಾಲಿಂಗ್ ಹಾಕ್ಲಾಕ ಬಂದರು ರೀ. ಸ್ಟಾರ್ಟಿಂಗ್ ಏನು ಅವರು ಚಾಲೂ ಮಾಡಿದ್ರು. ಹಾರ್ದಿಕ್ ಪಾಂಡ್ಯ ಅವರು ಒಂದು ವಿಕೆಟ್ ಹೊಡೆದ್ರು. ಅಂದ್ರೆ ವಿಕೆಟ್ ತೆಗೆದ್ರು. ನಮ್ಗೆ ಯಾವಾಗ ವಿಕೆಟ್ ಬೇಕು ಅವಾಗ ಹಾರ್ದಿಕ್ ಪಾಂಡ್ಯ ಅವರು ಇಂಪಾರ್ಟೆಂಟ್ ಟೈಮ್ದಾಗ ಫಿಕ್ಸ್ ವಿಕೆಟ್ ತೆಗಿತಾರೆ. ಇನ್ನು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಬೌಲರ್ ಅಂದ್ರೆ ನಮ್ಮ ವರುಣ್ ಚಕ್ರವರ್ತಿ. ಮ್ಯಾಚ್ ಬೇಕು ನೋಡ್ರಿ ಅವರು ಬಾಲಿಂಗ್. ಯಾಕಂದ್ರೆ ಅದು ಏನು ಪಿಚ್ ಐತಲ್ಲ, ದುಬೈದ ಪಿಚ್. ಒಂದು ಪಿಚ್ದಾಗ ಓಸು ನಮ್ಮ ಇಂಡಿಯಾದ ಮ್ಯಾಚ್ ನಡೆಯಾಕತ್ತಾವು. ಆ ಪಿಚ್ ಹೆಂಗೆ ಕಂಡೀಷನ್ ಐತಂದ್ರೆ ಸ್ಪಿನ್ ಬೌಲರ್ಗಳು ಏನು ಇರ್ತಾರಲ್ರಿ, ಅವ್ರಿಗೆ ಅದು ಅನುಕೂಲ ಇಲ್ಲ. ಓನ್ಲಿ ಸ್ಪೀಡ್ ಬೌಲರ್ಗಳಿಗೆ ಅದು ಅನುಕೂಲ ಇತ್ತು. ಈ ರೋಹಿತ್ ಶರ್ಮಾ ಅವರಿಗೆ ಮಂದಿ ಎಲ್ಲ ಬೈತದೆ, ಏನಪ್ಪ ಬಾಲಿಂಗ್ ಅದು ನಾವು ಸ್ಪಿನ್ನರ್ಗಳಿಗೆ ಹೆಲ್ಪ್ ಆಗಲ್ಲ, ಸುಮ್ಮನೆ ಹುಯಿ ಅಂತ ಸ್ಪಿನ್ನರ್ಗಳಿಗೆ ಆಡಿಸ್ಲತ್ತಿದ್ದು ಕ್ಯಾಂಡಿಡೇಟ್ ಅಂತೇಳಿ ಮಂದಿ ಮಾತಾಡೋದು ಸಹಜ ಇತ್ತು. ಅಂತಾದ್ರೆ ಏನಾಗ್ಬಿಟ್ಟೈತೆ ಪಿಚ್ ಅದ ಸ್ಪಿನ್ನರ್ಗಳಿಗೆ ಭಾಳ ಅನುಕೂಲ ಆಗಿಬಿಟ್ಟೈತ್ರಿ. ನಾವು ನಿನ್ನೆ ಮ್ಯಾಚ್ ರೀ, ವರುಣ ಚಕ್ರವರ್ತಿ ಏನು ಬಾಲಿಂಗ 5 ವಿಕೆಟ್ ತಗೋರಿಪ್ಪ. ಒಂದಕ್ಕಿಂತ ಒಂದು ಗೆಲ್ಲಿ ವಿಕೆಟ್ ಅವ್ರದ್ದು. ಆ್ಯಕ್ಚುಲಿ ಅಷ್ಟು ಸ್ಪಿನ್ ಆಗಂಗಿಲ್ಲ ಅವ್ರು ಬಾಲ್. ಆದ್ರೆ ಒಂದು ಏನು ವಿಶೇಷಪ್ಪ ಅಂದ್ರೆ 7 ಥರ ಬಾಲಿಂಗ್ ಹಾಕ್ತಾರೆ. 7 ಥರ ಅಂದ್ರೆ ಸೇಮ್ ಸ್ಟೈಲೇ. ಆದ್ರೆ ಒಂದು ಅವ್ರ ಕಡೆ ಖತರ್ನಾಕ್ ಟ್ಯಾಲೆಂಟ್ ಏನಪ್ಪ ಅಂದ್ರೆ ಅವ್ರು 7 ಥರ ಬೇರೆ 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 ಥರದ ಸ್ಟೈಲ್ ಅಂದ್ರೆ ಬಾಲಿಂಗ್ ಹಾಕ್ತಾರೆ ಅವರು. ಈ ಕ್ಯಾರಮ್ ಸ್ಟೈಲ, ಇವು ದುಸ್ರಾ ಗಿಸ್ರಾ ಅಂತಾರಲ್ಲ, ಹಂಗೆ 7 ಥರ ಅದಾವ. ಅವರು 6 ಬಾಲ್ 6 ಥರ ಹಾಕ್ತಾರ. ಮುಂದಿನ ಬ್ಯಾಟ್ಮನ್ಸ್ ಖಜಿಲ್ ಆಗಿಬಿಡ್ತಾನೆ. ಅವ್ನಿಗೆ ಯಾಕಡೆ ಬಂದೈತೆ ಬಾಲ್ ಅನ್ನೋಂಥದ್ದು ಗೊತ್ತಾಗ. ಪುಟ್ಯಾನ ಔಟೇ ಅದು. ಎಲ್ಬಿರ ಆಗ್ಬೇಕು, ಬೋಲ್ಡ್ರ್ ಆಗ್ಬೇಕು, ಕ್ಯಾಚರ್ ಆಗ್ಬೇಕು. ಅಂಥ ಪರಿ ಗೆಚ್ ಬಾಲಿಂಗ್ ಇತ್ತು. ಮತ್ತು ಅವರು ಚಲೋ ಅವಕಾಶ ಮುಂದೆ ಕಾಯ್ಲಾಕತ್ತಿದ್ರು. ಅಂಥದ್ರಾಗ ನಿನ್ನೆ ನ್ಯೂಜಿಲ್ಯಾಂಡ್ ಕೂಡ ಮ್ಯಾಚ್ ಇತ್ತು. 5 ವಿಕೆಟ್ ತಗೋರಿ. ಇನ್ನು ಫೈನಲ್ ಫಿಕ್ಸ್ ಆಡಿಸ್ತಾರೆ. ಅದು ಪಿಚ್ ಕೈಗೆ ಕೂತು ಬಿಟ್ಟೈತಿ. ಈಗ ಅವ್ರದ್ದು ಮಸ್ತ್ ಬಾಲಿಂಗ್ ಹಾಕ್ಲಾತ್ತಾರ. ಇನ್ನು ನಾವು ನ್ಯೂಜಿಲ್ಯಾಂಡ್ ಕೂಡ ನಿನ್ನೆ ಗೆದ್ದೀವ್ರಿ. ಇನ್ನು ಈ ಕಡೆ ನಮ್ಮದು ಈ ಆಸ್ಟ್ರೇಲಿಯಾ ಕೂಡ ಈಗ ಸೆಮಿಫೈನಲ್ ತಿಂಡಿ ಬಿದ್ದೈತ್ರಿ ನೋಡ್ರಿ. ಈ ಕಡೆ ಆಡಿ ಟೀಮ್, ಆ ಕಡೆ ಆಡಿ ಟೀಮ್. ಈ ಕಡೆ ಇಂಡಿಯಾ ನ್ಯೂಜಿಲ್ಯಾಂಡ್, ಆ ಕಡೆ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ. ಇವು ಏನು 4 ಟೀಮ್ ಅದ ನೋಡ್ರಿ. ನೀವು ಗಮನಿಸ್ರಿ, 2015ರಿಂದ ಏನು ಇವು ICC ದೊಡ್ಡ ದೊಡ್ಡ ಟೂರ್ನಮೆಂಟ್ಗಳು ನಡೆಯತ್ತವಲ್ರಿ,
ಈ ಫಿಕ್ಸ್ 4 ಟೀಮ್ ಸೆಮಿಫೈನಲ್ ಫಿಕ್ಸ್ ಬರ್ಲಾಗತ್ತಾವ. ಅದ್ರಾಗ ಇವೇ ಹೊಡ್ಲಾತಾವ ಕಪ್, ಯಾವ ಆಸ್ಟ್ರೇಲಿಯಾದವ್ರೆ ಕಪ್ ಹೊಡಿಲಾಕತ್ತಾರ. ಇವು 4 ಟೀಮ್ ಫಿಕ್ಸ್ ಬರತ್ತಾರ. ಅದೇ ರೀತಿ ಈಗ ಆಸ್ಟ್ರೇಲಿಯಾದ ನಮ್ದು ಬಿದ್ದೈತ್ರಿ, ಒಂದು 2 ಸತಿ ಏನೋ ಫೈನಲ್ದಾಗೇನೋ ಬಿದ್ದಿತ್ತು ಕಾಣಂತತಿ, ಅಷ್ಟು ನನಗೆ ಮಾಹಿತಿ ಇಲ್ಲ. ಬಟ್ ಈಗ ನಾವು 2023ರಾಗ ಅವ್ರ ಕೂಡ ಸೋತೀವಿ. ಅದು ನಮ್ಮ ಇಂಡಿಯಾದಾಗ ICC ವರ್ಲ್ಡ್ ಕಪ್ ಮ್ಯಾಚ್ ಇತ್ತು, ಫೈನಲ್ದಾಗ ನಾವು ಸೋತೀವಿ. ಯಾರು ಈ ಆಸ್ಟ್ರೇಲಿಯಾ ಕೂಡ. ಆ ಟೈಮದಾಗ ನಮ್ಮ ಹೆಡ್, ಅವ್ರ ಕಡೆ ಇರೋಂಥ ಪ್ಲೇಯರ್ ಹೆಡ್ ನಮಗೆ ಭಾಳ ತಲೆ ತಿಂದ ನಮಗ. ಈ ಸಲ ಐತು ಅವ್ನು ಬರೋಬ್ಬರಿ ಬೀಳ್ತಾವ್ರಿ ಗಜ್, ಯಾಕಂದ್ರೆ ವರುಣ್ ಚಕ್ರವರ್ತಿ ಬಾಲಿಂಗ್ ಅದು ಫಿಕ್ಸ್ ಔಟ್ ಆಗುವಂಥದ್ದು. ಆದರೆ ಈಗ ಏನೈತಲ್ರಿ ಪೂರ ತಿಂಡಿ ಐತ್ರಿ. ಯಾಕಂದ್ರೆ ಭಾಳ ಅವ್ರು ಕೂಡ ನಾವು ಈಗ ದೊಡ್ಡ ದೊಡ್ಡ ಟೂರ್ನಮೆಂಟ್ದಾಗ ಸೋತೀವಿ. ಅವ್ನು ಟೆಸ್ಟ್ ಚಾಂಪಿಯನ್ ಇತ್ತು ಅವಾಗ ಸೋತೀವಿ, ಮನೆ ಸೋತೀವಿ ಅವ್ನ. ಅದಕ್ಕೆ ಅವ್ರದ್ದು ನಮ್ಮದು ಮೊನ್ನೆ ಏನೋ ಟೆಸ್ಟ್ ನಡೆದಿತ್ತಲ್ರಿ ಮ್ಯಾಚ್ಗಳು, ಅವಾಗ ಬೇರೆನೇ ನಡೆದಿತ್ತು ತಿಂಡ. ಏನು ಟೆಸ್ಟ್ ಮ್ಯಾಚೇ ನೋಡಂಗಿಲ್ಲ, ಮಂದಿ ಮರ್ತು ಬಿಟ್ಟ ಅನ್ನೋಂಥದ್ದು ಕಾಲದಾಗ ಇಂಡಿಯಾ ಆಸ್ಟ್ರೇಲಿಯಾ ಏನು ಟೆಸ್ಟ್ ಮ್ಯಾಚ್ ಇದ್ದವಲ್ಲ ಮೊನ್ನೆ, ಅದರದ್ದು ಕ್ರೇಜ್ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇತ್ತು. ಯಾಕಂದ್ರೆ ಆ ರೀತಿ ಅವು ಮ್ಯಾಚ್ಗಳು ನಡೆದವು, ತಮಗೆಲ್ಲ ಗೊತ್ತಿರುವಂಥದ್ದು. ನಾಳೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮ್ಯಾಚ್ ಐತೆ ನೋಡ್ರಿ, ಅದು ಎಲ್ಲಕ್ಕಿಂತ ದೊಡ್ಡ ತಿಂಡಿ ಅಂತ ನಾವು ಹೇಳಿದ್ರು ತಪ್ಪಾಗಿಲ್ಲ. ಯಾಕಂದ್ರೆ ನಾವು ಸೋತೀವ್ರಿ, ಆ ಸೋತಿದ್ದು ಅಂದ್ರೆ ನಮಗೆ ನೋವು ಐತಿ. ಈಗ ಅದನ್ನು ಬರೋಬ್ಬರಿ ಅವ್ರು ಸೊಕ್ಕ ಮುರ್ಸಕ್ಕೆ ಬರೋಬ್ಬರಿ ಟೈಮ್ ಕೂಡಿ ಬಂದೈತಿ, ಅದು ಸೆಮಿಫೈನಲ್ ಕೂಡಿ ಬಂದೈತಿ. ಇವಕ್ಕೆ ಬರೋಬ್ಬರಿ ಹೆಡಿಕಿಲಿ ಹೊಡಿತೀವಿ ನಮ್ಮ ಪ್ಲೇಯರ್ಗಳು. ಯಾಕಂದ್ರೆ ಫುಲ್ ಫಾರ್ಮ್ದಾಗ ಅದಾರ. ಬ್ಯಾಟ್ಮನ್ಸ್ಗಳು ಗಿಲ್ ಅವರು ಆಗಿರ್ಬೋದು, ನಮ್ಮ ಶ್ರೇಯಸ್ ಅಯ್ಯರ್, ಈ ಕಡೆ ಹಾರ್ದಿಕ್ ಪಾಂಡ್ಯ, ನಮ್ಮ ಕಿಂಗ್ ಕೊಹ್ಲಿ. ಬಾಲಿಂಗ್ದಾಗ ನಮ್ಮ ಯಾರು ಇವರು ವರುಣ್ ಚಕ್ರವರ್ತಿ 5 ವಿಕೆಟ್ ತಗೋರು. ಈ ಕಡೆ ಕುಲ್ದೀಪ್ ಯಾದವ್ ಒಳ್ಳೆ ಬಾಲಿಂಗ್ ಹಾಕ್ಲಾತ್ತಾರ. ಅಕ್ಷರ್ ಪಟೇಲ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ, ಒಟ್ಟು ಫುಲ್ ಪ್ಯಾಕ್ ಐತೆ. ಅವ್ರ ಕಡೆ ಮೇನ್ ಕೆಲವೊಂದಿಷ್ಟು ಪ್ಲೇಯರ್ಗಳು ಇಲ್ರಿ ಅವ್ರ ಕಡೆ. ಆದ್ರೆ ಅವರು ಸ್ವಲ್ಪ ಚಲೋ ಆಡ್ಯಾರ. ಈ ಕಡೆ ಹಿಂದಿನ ಒಂದು ಮ್ಯಾಚ್ ಅದು ಸ್ವಲ್ಪ ಚಲೋ ಆಡ್ಯಾರ. ಆಮೇಲೆ ಮಳೆಗಿಲಿ ಬಂದು ಸುಡುಗಾಡ ಆಗ್ಯಾವ, ಹಂಗೆ ಮಾಡಿ ಅವ್ರು ಸೆಮಿಫೈನಲ್ಗೆ ಬಂದವ್ರಿ. ಆದ್ರೆ ನಾಳೆ ಐತೆ ನೋಡ್ರಿ ಮೋಸ್ಟ್ ಡೇಂಜರ್ ಸುಳಿ ಮಗದ ಮ್ಯಾಚ್ ಐತೆ. ಆ ಮ್ಯಾಚ್ ಸಂಬಂಧ ನಾನು ಕೈಲಾತೀನಿ. ಈ ಸಲ ಬರೋಬ್ಬರಿ ಹೆಡಿಕೆಗೆ ಮುರಿದವ್ಕೆ ಸೊಕ್ಕ ಮುರಿಸಿ ಅವಕ್ಕೆ ಮನೆ ಕಳಿಸ್ಬೇಕು. ಅಂದ್ರೆ ನಮಗೆ ಮನಸ್ಸಿಗೆ ತೃಪ್ತಿ ಸಿಕ್ಕಂಗೆ ಆಕೈತಿ. ನೋಡೋಣ ನಾಳೆ ಮ್ಯಾಚ್ ಸಂಬಂಧ ನಾನು ಕಾಯ್ಲಾಕತ್ತೀನಿ. ನಾಳೆ ಸೆಮಿಫೈನಲ್ದಾಗ ನಮ್ಮ ಹುಲಿ ಯಾವ್ಯಾವ ಮಿಂಚುತ್ತಾವ ಅನ್ನೋಂಥದ್ದು ಕಮೆಂಟ್ ಹಾಕ್ರಿ. ನಾಳೆ ಮ್ಯಾಚ್ ಮುಗಿದ ಮೇಲೆ ಒಂದು ಬೆಂಕಿ ಬಬಲಾದೆ ಒಂದು ರಿವ್ಯೂ ಹಾಕ್ತೇನಂತ್ರಿ. ನಮಸ್ಕಾರ ರೀ. ನಾನು ವಿಡಿಯೋ ಫೇಸ್ಬುಕ್ದಾಗ ನೋಡ್ತಾರೆ, ಒಂದು ಫಾಲೋ ಮಾಡ್ರಿ. ಯೂಟ್ಯೂಬ್ದಾಗ ನೋಡ್ತಾರೆ, ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ಮ್ಯಾಚ್ ಬಗ್ಗೆ ನಾನು ಮಾತು ಬರ್ತೇನೆ ಅಂತ್ರಿ. ನಮಸ್ಕಾರ ರೀ.